ಎಲ್ರಿಗೂ ನಮಸ್ತೆ. ಎಕ್ಸಲೆಂಟ್ ಮಾರ್ನಿಂಗ್. ಇವತ್ತಿನ ಮಾರ್ನಿಂಗ್ ಕ್ಲಾಸಿಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ತಗೊಂಡು ಈ ಮಾರ್ನಿಂಗ್ ಕ್ಲಾಸ್ ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡೋಣ ಅಂತೇಳಿ ಒಂದು 3-4 ಡೇಸ್ ಬ್ರೇಕ್ ಕೊಟ್ಟಿದ್ದೆ ಸ್ನೇಹಿತರೆ. ಆ ಒಂದು ಗುಡ್ ನ್ಯೂಸ್ ಆಲ್ರೆಡಿ ಎಲ್ಲರಿಗೂ ಕೂಡ ತಲುಪಿದೆ. ಇದೇ ತಿಂಗಳು 6ನೇ ತಾರೀಕು ಜುಲೈ ನಾವು ನಮ್ದೇ ಆದಂತ SHK ವೆಲ್ನೆಸ್ ಫೌಂಡೇಶನ್ ನ ಟ್ರೈನಿಂಗ್ ಸೆಂಟರ್ ನಲ್ಲಿ ಒಂದು ಈವೆಂಟ್ ನ ಆರ್ಗನೈಸ್ ಮಾಡಿದೀವಿ. 90ಕ್ಕಿಂತ ಹೆಚ್ಚು ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಂಡ್ ಒಂದು ಅದ್ಭುತವಾದಂತ ಒಂದು ಅಪ್ಡೇಟ್ ನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಇವತ್ತು ಒಂದು ಪ್ಯಾರಲಲ್ ಎಜುಕೇಶನ್ ಸಿಸ್ಟಮ್ ಅಂತಂದ್ರೆ ಇವತ್ತೇನು ಒಂದು ಎಜುಕೇಶನ್ ವ್ಯವಸ್ಥೆ ಇದೆ, 1ನೇ ಕ್ಲಾಸಿಂದ ಟಿಲ್ ಡಿಗ್ರಿ ವರೆಗೆ ನಾವೇನೇನ್ ಕಲಿತಾ ಇದೀವಿ ಅದರಿಂದ ಓನ್ಲಿ ಒಂದು ಜಾಬ್ ಅನ್ನ ಪಡೆಯೋದಕ್ಕೆ ಮಾತ್ರ ಸೀಮಿತವಾಗಿರುವಂತ ಒಂದು ಎಜುಕೇಶನ್ ಇದೆ. ಬಟ್ ಸರ್ವಾಂಗೀಣ ಅಭಿಯಾನ ಅಂದ್ರೆ ಒಂದು ಜೀವನದ ಎಲ್ಲಾ ರಂಗದಲ್ಲೂ ಡೆವಲಪ್ಮೆಂಟ್ ಆಗೋದಕ್ಕೆ ಬೇಕಾಗಿರುವಂತ ಒಂದು ಜೀವನ ಶಿಕ್ಷಣವನ್ನ ಕೊಡೋದಕ್ಕೆ SHK ವೆಲ್ನೆಸ್ ಫೌಂಡೇಶನ್ ನಿರ್ಧಾರ ಮಾಡಿದೆ. ಆ ನಿರ್ಧಾರಕ್ಕೆ ಪ್ರತಿಯೊಬ್ರು ಕೂಡ ಕೈ ಜೋಡಿಸಿರುವಂತದ್ದು ಒಂದು ಖುಷಿಯ ಸಂಗತಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾರ್ನಿಂಗ್ ಕ್ಲಾಸ್ ನ ಒಂದು ಅಪ್ಡೇಟೆಡ್ ವರ್ಷನ್ ನಲ್ಲಿ ಶುರು ಮಾಡೋಣ ಅಂತೇಳಿ ಇವತ್ತಿನ ಕ್ಲಾಸ್ ನ ಶುರು ಮಾಡಿದೀವಿ. ಆ ಒಂದು ಅಪ್ಡೇಟೆಡ್ ವರ್ಷನ್ ಏನು ಅಂತಂದ್ರೆ, ಇವತ್ತೇನ್ ನಮ್ಗೆ ಒಂದು ಪ್ಯಾರಲಲ್ ಎಜುಕೇಶನ್ ಸಿಸ್ಟಮಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತೇಳಿ ಯಾರೆಲ್ಲ ನಿರ್ಧಾರ ಮಾಡಿದಿರಾ ಅವ್ರಗಳಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಪ್ರತಿದಿನ ಏನ್ ಮಾರ್ನಿಂಗ್ ಕ್ಲಾಸ್ ನಡೆಯುತ್ತೆ ಆ ಮಾರ್ನಿಂಗ್ ಕ್ಲಾಸ್ ನೋಟ್ಸ್ ಏನಿದೆ ಆ ನೋಟ್ಸ್ ಅನ್ನ ಅವರಿಗೆ ಒಂದು ವಾಟ್ಸಪ್ ಮಾಡಲಾಗತ್ತೆ. ಪ್ರತಿದಿನ ಏನ್ ಕ್ಲಾಸ್ ಆಗುತ್ತೆ ಆ ನೋಟ್ಸ್ ಅವ್ರ ವಾಟ್ಸಪ್ ರೀಚ್ ಆಗುತ್ತೆ ಸ್ನೇಹಿತರೆ. ಇದು ಒಂದು ಬಿಗ್ಗೆಸ್ಟ್ ಗುಡ್ ನ್ಯೂಸ್. ಇನ್ನು ಯಾರೆಲ್ಲ ಈ ಒಂದು ಕಮ್ಯುನಿಟಿಗೆ, ಒಂದು ಪ್ಯಾರಲಲ್ ಎಜುಕೇಶನ್ ಸಿಸ್ಟಮ್ ನ ಕಮ್ಯುನಿಟಿಗೆ ಜಾಯಿನ್ ಆಗಿಲ್ಲ ಅವರೆಲ್ಲರೂ ಕೂಡ ಆ ಒಂದು ನಂಬರ್ ಏನಿದೆ 9538152827 ಈ ಒಂದು ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ನಂಬರಿಗೆ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ನೀವು ಕೂಡ ಒಂದು ಕಮ್ಯುನಿಟಿಗೆ ಜಾಯಿನ್ ಆಗಿ ಪ್ರತಿದಿನ ಕ್ಲಾಸ್ ಏನ್ ಕೇಳ್ತೀರಾ ಆ ಒಂದು ಕ್ಲಾಸ್ ನ ನೋಟ್ಸ್ ನೀವು ಉಚಿತವಾಗಿ ಪಡ್ಕೊಳ್ಳಿ. ಜಸ್ಟ್ ಕಮ್ಯುನಿಟಿಗೆ ಜಾಯಿನ್ ಆಗೋದ್ರ ಮುಖಾಂತರ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋ ಸ್ನೇಹಿತರೆ. ಸಬ್ಜೆಕ್ಟ್ ಏನು ಅಂತಂದ್ರೆ, ನಾವ್ ಇನ್ನೊಬ್ರ ಜೊತೆ ಮಾತನಾಡುವಾಗ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿರ್ಬೇಕು, ನಾವು ಮಾತನಾಡುವಾಗ ನಾವು ಯಾವ್ದೆಲ್ಲ ಪಾಯಿಂಟ್ಸ್ ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ಒಂದು ಬೆಸ್ಟ್ ಕಮ್ಯುನಿಕೇಟರ್ ಆಗ್ಬೇಕು, ಒಂದು ಎಕ್ಸಲೆಂಟ್ ಕಮ್ಯುನಿಕೇಶನ್ ನಾವು ಇನ್ನೊಬ್ರ ಜೊತೆ ಮಾಡ್ಬೇಕು ಅಂದ್ರೆ ನಾವು ಯಾವ್ದೆಲ್ಲ ಪಾಯಿಂಟ್ಸ್ ಗಳನ್ನ ಅಳವಡಿಸ್ಕೊಂಡಿದ್ರೆ ಒಂದು ಬೆಸ್ಟ್ ಕಮ್ಯುನಿಕೇಶನ್ ನಾವು ಮಾಡೋದಕ್ಕೆ ಸಾಧ್ಯ. ಅಂಡ್ ನಮ್ಮ ಮಾತನ್ನ ಪದೇ ಪದೇ ಕೇಳ್ಬೇಕು ಅಂತ ಅವ್ರಿಗೆ ಅನಿಸ್ಬೇಕು. ಆ ತರ ನಮ್ಮ ಕಮ್ಯುನಿಕೇಶನ್ ಇರ್ಬೇಕು ಅಂದ್ರೆ ಏನೆಲ್ಲ ಪಾಯಿಂಟ್ಸ್ ಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ನಮ್ಮ ಕಮ್ಯುನಿಕೇಶನ್ ನಲ್ಲಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಾನು ಕೂಡ ಕಮ್ಯುನಿಕೇಶನ್ ಮಾಡುವಾಗ ಇದನ್ನ ಯಾವಾಗ್ಲೂ ಅಳವಡಿಸ್ಕೊಂಡಿರ್ತೀನಿ. ಆ ಒಂದು ಪಾಯಿಂಟ್ ಅನ್ನ ನಾನು ನಿಮಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಪಾಯಿಂಟ್ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತೇಳಿ. ಮಾತನಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ ಅಂತೇಳಿ. ಆ ಥಿಂಕ್ ಏನಿದೆ THINK, ಟೀಗೆನೆ ಒಂದು ಅರ್ಥ ಇದೆ, Hಗೆ ಒಂದು ಅರ್ಥ ಇದೆ, ಐಗೆ ಒಂದು ಅರ್ಥ ಇದೆ, Nಗೆ ಒಂದು ಅರ್ಥ ಇದೆ, Kಗೆ ಒಂದು ಅರ್ಥ ಇದೆ. ಅದನ್ನ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಟಿ ಫಾರ್ ಇಸ್ ಇಟ್ ಟ್ರೂ. ನಾವು ಯಾರ ಜೊತೆನಾದ್ರೂ ಮಾತಾಡುವಂತ ವಿಚಾರ ಏನಿರುತ್ತಲ್ಲ ಆ ವಿಚಾರದ ಬಗ್ಗೆ ನಮಗೆ 100% ಗೊತ್ತಿದ್ಯಾ, ನಾವು ತಿಳ್ಕೊಂಡಿದೀವಾ, 100% ಆದ್ರ ಫ್ಯಾಕ್ಟ್ ನಮಗೆ ಗೊತ್ತಿದ್ಯಾ ಸ್ನೇಹಿತರೆ. ಇದನ್ನ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾನು ಕೂಡ ಈ ಒಂದು ವಿಚಾರ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮಿಸ್ಟೇಕ್ ನಾನು ಮಾಡ್ತಾ ಇದ್ದೆ. ಆ ಮಿಸ್ಟೇಕ್ ಏನು ಅಂತಂದ್ರೆ, ನಾನು ಏನ್ ಮಾತಾಡ್ತಾ ಇದ್ದೀನಿ ಅದ್ ನನಗೆ 100% ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಜಸ್ಟ್ ಒಂದ್ 10% ಗೊತ್ತಿದ್ರು ಕೂಡ ಅದ್ ನನಗೆ 100% ಗೊತ್ತಿದೆ ಅನ್ನೋ ತರ ಮಾತಾಡುವಂಥದ್ದು. ಸೊ ಈ ತರ ನಾವು ಮಾತಾಡಿದಾಗ ಏನಾಗತ್ತೆ, ಆಪೋಸಿಟ್ ವ್ಯಕ್ತಿ ನಂಬೋದು, ಬಿಗಿನಿಂಗ್ ನಲ್ಲಿ ನಾವೇನೇ ಹೇಳಿದ್ರು ನಂಬೋದು. ಬಟ್ ಅವ್ರಿಗೆ ಒಂದ್ಸಲ ಗೊತ್ತಾಗತ್ತೆ ನಾವ್ ಹೇಳಿರೋದ್ರಲ್ಲಿ 100% ಸತ್ಯ ಇಲ್ಲ, ಏನೋ ತಿಳ್ಕೊಂಡು ಅವ್ರು ಮಾತಾಡಿದ್ದಾರೆ ಅಂತ ಹೇಳಿ ಯಾವಾಗ ಅವ್ರಿಗೆ ಗೊತ್ತಾಗತ್ತಲ್ಲ, ಅದ್ರ ನಂತರ ನಮ್ಮ ಮಾತಿಗೆ 100% ವ್ಯಾಲ್ಯೂ ಕೊಡಲ್ಲ, ನೆಕ್ಸ್ಟ್ ಟೈಮ್ ಇಂದ ರೆಸ್ಪೆಕ್ಟ್ ಕೊಡಲ್ಲ. ಬಿಡು ಇವನು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡ್ತಾನೆ, ಇವನಿಗೆ ಪೂರ್ತಿ ಗೊತ್ತಿಲ್ಲದೆ ಮಾತಾಡ್ತಾನೆ ಅನ್ನೋ ಒಂದು ಜಡ್ಜ್ಮೆಂಟಿಗೆ ಬರ್ತಾರೆ. ಅವಾಗ ನಮ್ಮ ಮಾತಿನ ತೂಕವನ್ನ ನಾವು ಕಳ್ಕೊಳ್ತೀವಿ. ಹಾಗಾಗಿ ನಮ್ಮ ಮಾತಿಗೆ ಬೆಲೆ ಬರ್ಬೇಕು. ನಾವ್ ಹೇಳುವಂತ ಪ್ರತಿಯೊಂದು ವಾಕ್ಯವನ್ನು ಅವರು ಆಲಿಸ್ಕೊಂಡು ಕೇಳಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕಿರುವಂತ ಒಂದೇ ಒಂದು ವೇ ಏನು ಅಂತಂದ್ರೆ,
ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ಮಾತಾಡ್ಬೇಕು. ಅದು ಕೂಡ 100% ನಿಜ ಆಗಿರ್ಬೇಕು ಅಂಡ್ 100% ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಅವಾಗ ಮಾತ್ರ ಆ ಒಂದು ವಿಚಾರವನ್ನ ನಾವು ಇನ್ನೊಬ್ರ ಜೊತೆ ಮಾತಾಡ್ಬೇಕು. ಈವನ್ 99% ಗೊತ್ತಿದ್ದು 1% ಗೊತ್ತಿಲ್ಲ ಅಂತ ಕೂಡ ನಾವು ಮಾತಾಡೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಇದೊಂದನ್ನ ನಾವು ಅಳವಡಿಸ್ಕೊಂಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ಕಮ್ಯುನಿಕೇಶನ್ ತುಂಬಾ ಬೆಟರ್ ಆಗತ್ತೆ. ನಾವು ಮಾತಾಡೋ ಪ್ರತಿಯೊಂದು ಮಾತಿಗೂ ವ್ಯಾಲ್ಯೂ ಕೊಡ್ತಾರೆ ಆಪೋಸಿಟ್ ವ್ಯಕ್ತಿ. ಅಂಡ್ ಅವರ ಮೈಂಡ್ ಅಲ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಈ ವ್ಯಕ್ತಿ ಗೊತ್ತಿದ್ರೆ ಮಾತ್ರ ಮಾತಾಡ್ತಾರೆ, ಇಲ್ಲಾಂದ್ರೆ ಏನು ಕೂಡ ಮಾತಾಡಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಆ ವ್ಯಕ್ತಿಗೆ ಕ್ರಿಯೇಟ್ ಆಗತ್ತೆ. ಇವ್ರು ನಿಜನೇ ಹೇಳ್ತಾರೆ, ಸತ್ಯವನ್ನೇ ಹೇಳ್ತಾರೆ, ಗೊತ್ತಿದ್ರೆ ಮಾತ್ರ ಹೇಳ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಇಂಪ್ರೆಷನ್ ಆಪೋಸಿಟ್ ವ್ಯಕ್ತಿಗೆ ಕ್ರಿಯೇಟ್ ಆಗತ್ತೆ. ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಮಾತನಾಡುವಾಗ. ಎರಡನೇದು, ನೀವು ಮಾತಾಡುವಂತದ್ದು ಆಪೋಸಿಟ್ ವ್ಯಕ್ತಿಗೆ ಉಪಯೋಗ ಆಗ್ಬೇಕು. ತುಂಬಾ ಸಲ ನಾವು ಹೇಗ್ ಮಾತಾಡ್ತಿರ್ತೀವಿ ಅಂದ್ರೆ, ಆ ಮಾತಿನಿಂದ ನಮಗ್ ಬೆನಿಫಿಟ್ ಆಗ್ತಿರತ್ತೆ, ನಮಗ್ ಖುಷಿ ಆಗ್ತಿರತ್ತೆ, ಅದನ್ನ ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನಮಗ್ ಇಂಟ್ರೆಸ್ಟ್ ಇರುತ್ತೆ, ನಮಗ್ ಆಸಕ್ತಿ ಇರುತ್ತೆ. ಆದ್ರೆ ಅವರಿಗೂ ಆಸಕ್ತಿ ಇರೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಆಸಕ್ತಿ ಇರಲ್ಲ ನಾವ್ ಮಾತಾಡುವಂತದ್ದು, ಅವ್ರಿಗೆ ಉಪಯೋಗ ಆಗ್ತಿರಲ್ಲ, ಆದ್ರೂ ಕೂಡ ನಾವು ಮಾತಾಡ್ತಿರ್ತೀವಿ. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ? ಈ ವ್ಯಕ್ತಿ ಬರೀ ಕೊರೀತಾನೆ, ಈ ವ್ಯಕ್ತಿ ಬರೀ ಕೊರೀತಾನೆ. ಕೊರಿಯೋ ವ್ಯಕ್ತಿತ್ವ ಅಂತೇಳಿ ಒಂದು ಟೈಟಲ್ ನಾವು ಪಡ್ಕೊಳ್ಬೇಕಾಗತ್ತೆ. ಅವರಿಗೆ ಉಪಯೋಗ ಇರುವಂತಹ, ಅವರಿಗೆ ಹೆಲ್ಪ್ ಆಗುವಂತಹ ವಿಚಾರವನ್ನ ನಾವು ಮಾತಾಡಿಲ್ಲ ಅಂತ ಅಂದಾಗ. ಹಂಗಾಗಿ ಈ ಟೈಟಲ್ ನ ಪಡಿದೆ ನಾವು ಒಂದು ಒಳ್ಳೆ ಕಮ್ಯುನಿಕೇಶನ್ ನಾವು ಮಾಡ್ಬೇಕು. ಅಂಡ್ ಮಾತಾಡುವಂತ ಪ್ರತಿಯೊಂದು ಮಾತನ್ನು ಅವ್ರು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳೋ ತರ ಅಂಡ್ ಆಸಕ್ತಿ ಬರೋ ತರ ನಾವು ಮಾತಾಡ್ಬೇಕು ಅಂತಂದ್ರೆ, ಅವ್ರಿಗೆ ಉಪಯೋಗ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನೇ ಮಾತಾಡುವಂತಹ ಒಂದು ಹವ್ಯಾಸವನ್ನ ನಾವು ಬೆಳೆಸ್ಕೊಂಡಿದ್ದೆ ಆಯ್ತು ಅಂದ್ರೆ ನಮ್ಮ ಮಾತಿಗೆ ತೂಕ ಇನ್ಕ್ರೀಸ್ ಆಗತ್ತೆ, ವ್ಯಾಲ್ಯೂ ಇನ್ಕ್ರೀಸ್ ಆಗತ್ತೆ. ಇನ್ನು ಮೂರನೇದು, ಇಸ್ ಇಟ್ ಇನ್ಸ್ಪೈರಿಂಗ್? ನಾವು ಮಾತಾಡುವಂಥದ್ದು ಅವರಿಗೆ ಒಳ್ಳೆದನ್ನ ಮಾಡೋ ತರ, ಅವರ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗೋ ತರ, ಅವ್ರಿಗೆ ಯಾವುದೇ ರೀತಿ ಬೇಜಾರ್ ಮಾಡದೆ, ಹರ್ಟ್ ಮಾಡದೆ, ಅವರಿಗೆ ಜೀವನದಲ್ಲಿ ಗ್ರೋತ್ ಆಗುವಂತ ವಿಚಾರದಲ್ಲಿ ನಮ್ಮ ಮಾತುಗಳಿರ್ಬೇಕು. ತುಂಬಾ ಸಲ ನಮ್ಮ ಮಾತುಗಳು ಹೇಗಿರುತ್ತೆ ಅಂದ್ರೆ, ಇನ್ನೊಬ್ರಿಗೆ ಹರ್ಟ್ ಆಗೋ ತರ, ಇನ್ನೊಬ್ರಿಗೆ ಬೇಜಾರ್ ಮಾಡೋ ತರ, ಇನ್ನೊಬ್ರನ್ನ ಹೀಯಾಳಿಸಿ ಮಾತಾಡೋ ತರ ನಾವು ಮಾತಾಡಿದ್ದೇ ಆಯ್ತು ಅಂತಂದ್ರೆ, ಮತ್ತೊಂದ್ಸಲ ನಮ್ ಜೊತೆ ಆ ವ್ಯಕ್ತಿ ಮಾತಾಡೋದಕ್ಕೆ ಹಿಂಜರಿತಾರೆ ಅಂಡ್ ನಮ್ಮ ಸಂಬಂಧವನ್ನು ಕೂಡ ಕಳ್ಕೊಳ್ತಾರೆ. ನಮ್ಮ ರಿಲೇಶನ್ಶಿಪ್ ನ ಬಿಟ್ಕೊಳ್ಳೋ ಅಂತ ಒಂದು ವಿಚಾರವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ, ಈ ವ್ಯಕ್ತಿ ಬರೀ ನಮ್ಮನ್ನ ತುಳಿಯೋ ಕೆಲಸ ತರ ಮಾಡ್ತಾರೆ, ಬೇಜಾರ್ ಮಾಡೋ ತರ ಮಾತಾಡ್ತಾರೆ, ಹರ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ಮೈಂಡ್ ಸೆಟ್ ಆಗೋಗುತ್ತೆ ಅವ್ರಿಗೆ. ಹಂಗಾಗಿ ಯಾವುದೇ ವ್ಯಕ್ತಿ ಹತ್ರ ನೀವು ಮಾತಾಡುವಾಗ ಯಾವುದೇ ರೀತಿ ಬೇಜಾರಾಗೋ ತರ, ಹರ್ಟ್ ಆಗದೆ ಇರೋ ತರ, ಅವ್ರಿಗೆ ಒಳ್ಳೇದಾಗೋ ವಿಚಾರದಲ್ಲಿ ಅವ್ರಿಗೆ 4 ಒಂದು ಒಳ್ಳೆ ಮಾತುಗಳನ್ನ ನೀವು ಮಾತಾಡಿದ್ದೆ ಆಯ್ತು ಅಂತಂದ್ರೆ, ನಿಮ್ ಜೊತೆ ಎಲ್ಲರೂ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲರೂ ನಮ್ ಜೊತೆ ಮಾತಾಡೋ ತರ ಅಂಡ್ ಮಾತಾಡೋದಕ್ಕೆ ಇಷ್ಟಪಡೋ ತರ ನಾವು ಮಾಡ್ಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಅವರಿಗೆ ಸ್ಫೂರ್ತಿ ಆಗೋ ತರ ನಾವು ಮಾತಾಡ್ಬೇಕು. ಇನ್ 4ನೇದು, ಅವ್ರಿಗೆ ಅವಶ್ಯಕತೆ ಇರುವಂತದ್ದು, ಅಗತ್ಯ ಇರುವಂತದನ್ನ ಮಾತ್ರ ಮಾತಾಡ್ಬೇಕು. ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಅವಶ್ಯಕತೆ ಇರಲ್ಲ, ಅಗತ್ಯ ಇರಲ್ಲ ಅಂತ ವಿಚಾರಗಳನ್ನ ಮಾತಾಡಿರ್ತೀವಿ. ಅವರು ನಮ್ಮ ಮಾತಿನ ಕೇಳಿಸ್ಕೊಳ್ಳುವಂತ ಇಂಟ್ರೆಸ್ಟ್ ನ ಕಳ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಏನ್ ಅಗತ್ಯ ಇದೆ ಅದನ್ನ ತಿಳ್ಕೊಳ್ಳಿ ಫಸ್ಟ್. ವೆರಿ ಇಂಪಾರ್ಟೆಂಟ್. ಮಾತನಾಡುವಾಗ ಅವ್ರಿಗೆ ಮೊದಲು ಮಾತನಾಡೋದಕ್ಕೆ ಅವಕಾಶ ಕೊಡಿ. ಅವರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಾತನಾಡೋ ವಿಚಾರದಲ್ಲಿ, ಅದನ್ನ ಫಸ್ಟ್ ನೀವು ತಿಳ್ಕೊಂಡ್ರೆ ಅವ್ರಿಗೆ ಏನ್ ಅಗತ್ಯ ಇದೆ ನಿಮ್ಮ ಮಾತಿನಲ್ಲಿ ಅನ್ನೋದನ್ನ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗತ್ತೆ. ಅದನ್ನೇ ನೀವು ಮಾತಾಡೋದಕ್ಕೆ ಸಾಧ್ಯತೆ ಆಗತ್ತೆ. ಇನ್ನು 5ನೇದು, ಒಳ್ಳೆಯ ವಿಚಾರಗಳನ್ನ ನಾವು ಮಾತಾಡ್ಬೇಕು ಅವ್ರ ಜೊತೆ. ಹರ್ಟ್ ಆಗದೆ ಇರೋ ತರ, ಬೇಜಾರಾಗದೆ ಇರೋ ತರ ನಾವು ಮಾತಾಡಿದ್ದೆ ಆಯ್ತು ಅಂತಂದ್ರೆ ಎಕ್ಸಲೆಂಟ್ ಕಮ್ಯುನಿಕೇಟರ್ ಆಗೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾರೆ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳಿ. ಇಸ್ ಇಟ್ ಟ್ರೂ, ಇಸ್ ಇಟ್ ಹೆಲ್ಪ್ಫುಲ್, ಇಸ್ ಇಟ್ ಇನ್ಸ್ಪೈರಿಂಗ್, ಇಸ್ ಇಟ್ ನೆಸೆಸರಿ, ಇಸ್ ಇಟ್ ಕೈಂಡ್? ಈ 5 ಪಾಯಿಂಟ್ಸ್ ಗಳನ್ನ ನಮಗ್ ನಾವು ಕೇಳ್ಕೊಂಡು ನಾವು ಆ 5 ವಿಚಾರದಲ್ಲಿ ಪರಿಪೂರ್ಣತೆಯನ್ನ ಕಂಡ್ಕೊಂಡು ನಾವು ಮಾತಾಡಿದ್ದೆ ಆಯ್ತು ಅಂತಂದ್ರೆ ಒಂದು ಎಕ್ಸಲೆಂಟ್ ಕಮ್ಯುನಿಕೇಟರ್ ನಾವು ಆಗೋದಕ್ಕೆ ಸಾಧ್ಯತೆ ಇದೆ. ಸೊ 5 ಪಾಯಿಂಟ್ಸ್ ಆಯ್ತಲ್ವಾ. ಈಗ 6ನೇ ಪಾಯಿಂಟ್ ಏನು ಅಂತಂದ್ರೆ, ನೀವು ಮಾತಾಡ್ತೀರಾ, ಮಾತಾಡಾದ್ಮೇಲೆ ಅವರು ಕೂಡ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ನಾವೇನ್ ಮಿಸ್ಟೇಕ್ ಮಾಡಬಾರ್ದು ಅಂತಂದ್ರೆ, ಅರ್ಧದಲ್ಲೇ ಅವ್ರ ಮಾತನ್ನ ನಿಲ್ಸಿ, ಮೇ ಬಿ ಇವ್ರು ಇದನ್ನ ಹೇಳಕ್ ಟ್ರೈ ಮಾಡ್ತಾ ಇದಾರೆ ಅಂತ ಅನ್ಕೊಂಡು ಒಂದು ಪ್ರೀ ಅಸಂಪ್ಷನ್ಸ್ ಮಾಡ್ಕೊಂಡು ನಾವೇನೋ ಮಾತಾಡೋದಕ್ಕೆ ಹೋದ್ರೆ ನಮ್ಮ ಕಮ್ಯುನಿಕೇಶನ್ ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಆಗಲ್ಲ. ತುಂಬಾ ಜನ ಆತರ ಮಿಸ್ಟೇಕ್ ಮಾಡ್ತಿರ್ತಾರೆ, ಅರ್ಧಕ್ಕೆ ಬಾಯ್ ಹಾಕೋದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತಾಡುವಾಗ ಅವ್ನ್ ಬರೀ ಅರ್ಧಕ್ ಮಾತಾಡಿ ಅರ್ಧಕ್ ಬಾಯ್ ಹಾಕ್ತಾನೆ, ಮಾತಾಡುವಾಗ ಪೂರ್ತಿ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿರೋದನ್ನ ನೀವು ಕೇಳಿರ್ತೀರ. ಆ ತರ ನಾವುಗಳು ಮಾಡಬಾರ್ದು. ಒಬ್ಬ ಒಳ್ಳೆಯ ಮಾತುಗಾರ
ಅವ್ನ್ ಮಾತನಾಡೋದಕ್ಕಿಂತ ಹೆಚ್ಚು ಕೇಳಿಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾನೆ ಅಂತ ಹೇಳ್ತಾರೆ. ಹಂಗಾಗಿ ನೀವು ಒಂದು ಉತ್ತಮ ಕೇಳುಗಾರನಾಗುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಅವರ ಕೊನೆಯ ಪದ ಎಂಡ್ ಆಗುವವರೆಗೂ ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಅವರೆಲ್ಲ ಹೇಳಿ ಮುಗಿಸಿದ ಮೇಲೆ ನೀವು ಅದಕ್ಕೆ ತಕ್ಕಂತ ಮಾತನ್ನ ಮಾತಾಡ್ಬೇಕು. ಹಂಗಾಗಿ ಇನ್ಮುಂದೆ ಉತ್ತಮ ಕೇಳುಗಾರನಾಗುವಂಥದ್ದು ಕೂಡ, ಕೇಳುಗಾರರಾಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಅಲ್ಲಿ. ಇನ್ನು 7ನೇದು ಫ್ರೆಂಡ್ಲಿನೆಸ್. ನೀವು ಒಬ್ರ ಜೊತೆ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರಿಗೆ ಅನಿಸ್ಬೇಕು ಇವ್ರು ತುಂಬಾ ದಿನಗಳಿಂದ ಪರಿಚಯ ಇದಾರೆ, ಆಲ್ರೆಡಿ ಇವ್ರು ನಮ್ಗೆ ಗೊತ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ನಲ್ಲಿ ನಾವು ಮಾತಾಡಿದಾಗ, ಒಂದು ಫ್ರೆಂಡ್ಗೆ ಹೇಗೆ ನಾವು ಮಾತಾಡ್ತೀವಿ ಆ ತರ ನಾವು ಗೊತ್ತಿಲ್ಲದಿರೋ ವ್ಯಕ್ತಿ ಹತ್ರನು ಕೂಡ ಮಾತಾಡಿದಾಗ ಅವರಿಗೆ ತುಂಬಾ ಕಂಫರ್ಟ್ ಅಂತ ಅನ್ಸುತ್ತೆ ನಮ್ ಜೊತೆ ಮಾತಾಡೋದಕ್ಕೆ. ಅವಾಗ ಓಪನ್ ಅಪ್ ಆಗ್ತಾರೆ, ಪ್ರತಿಯೊಂದನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಫ್ರೆಂಡ್ಲಿಯಾಗಿ ಮಾತಾಡಿದಾಗ. ನೀವು ಒಬ್ಬ ಕ್ಲೋಸ್ ಫ್ರೆಂಡ್ ಹತ್ರ ಹೇಗ್ ಮಾತಾಡ್ತಿರೋ ಅದೇ ತರ ಪ್ರತಿಯೊಬ್ಬರ ಹತ್ರ ಮಾತಾಡುವಂತ ಒಂದು ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಇನ್ನು 8ನೇದು, ನನ್ಗೆಲ್ಲ ಗೊತ್ತಿದೆ, ಬೇರೆಯವ್ರು ನಂಗೇನು ಹೇಳೋದ್ ಬೇಡ, ಅವ್ರು ನನಗೇನು ಬುದ್ಧಿ ಹೇಳೋದ್ ಬೇಡ ಅಂತ ಅನ್ಕೊಂಡು ಬೇರೆಯವರಿಗೆ ಮಾತನಾಡುವಾಗ ಒಂದು ಗೈಡ್ ಮಾಡೋದಕ್ಕೆ ಅವ್ರೇನಾದ್ರು ಪ್ರಯತ್ನ ಮಾಡಿದಾಗ, ಇಲ್ಲ ಹಂಗೆಲ್ಲ ಗೊತ್ತಿದೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಕೂತ್ಕೊಂಡ್ರೆ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧವನ್ನು ನೀವು ಬೆಳೆಸೋದಕ್ಕಾಗಲ್ಲ. ಅವ್ರು ಹೇಳುವಂತ 100 ವಿಚಾರದಲ್ಲಿ 99 ವಿಚಾರಗಳು ನಿಮಗೆ ಗೊತ್ತಿರ್ಬೋದು, ಇವನ್ ಒಂದ್ ವಿಚಾರ ಗೊತ್ತಿಲ್ಲ ಅಂದ್ರೂ ಅದು ಕೂಡ ಒಂದು ಲರ್ನಿಂಗ್. ಆ ಒಂದು ವಿಚಾರವನ್ನ ನೀವು ಹೊಸದಾಗಿ ತಿಳ್ಕೊಳ್ಳೋದಕ್ಕೆ 99 ವಿಚಾರ ನಿಮ್ಗೆ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಒಂದು ಆಸ್ಪೆಕ್ಟ್ ನಲ್ಲಿ ನೀವು ಒಂದು ಓಪನ್ ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡು ಕೇಳ್ಬೇಕು. ಈ ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಳೇಬೇಕಾಗತ್ತೆ. ಒಂದು ಎಕ್ಸಲೆಂಟ್ ಕಮ್ಯುನಿಕೇಟರ್ ನಾವು ಆಗ್ಬೇಕು ಅಂದ್ರೆ ಅದನ್ನೇ ಹೇಳ್ತಾರೆ, ಓಪನ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ಯಾವತ್ತೂ ಕೂಡ. ಅದನ್ನ ಮುಕ್ತ ಮನಸ್ಸು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸ್ಟೋರಿ ಇದೆ ಸ್ನೇಹಿತರೆ, ಒಂದು ಕತೆ. ಆ ಕಥೆಯನ್ನ ಯಾವಾಗ್ಲೂ ಕೂಡ ನಾನು ನೆನ್ಸ್ಕೊಳ್ತಾ ಇರ್ತೀನಿ. ಆ ಕಥೆ ಹೆಸರು ಎಂ ಟಿ ಯುವರ್ ಕಪ್ ಅಂತ ಹೇಳಿ. ಎಂ ಟಿ ಯುವರ್ ಕಪ್ ಅಂತ ಹೇಳಿ. ಆ ಸ್ಟೋರಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಜೀವನದ ಬಗ್ಗೆ ಪ್ರತಿಯೊಬ್ಬರಿಗೂ ಎಜುಕೇಟ್ ಮಾಡ್ಬೇಕು ಅಂತ ಹೇಳಿ ಒಬ್ರು ಒಂದು ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಆ ಸ್ಕೂಲಿಗೆ ಯಾವುದೇ ಏಜ್ ನ ಭೇದ ಭಾವ ಇಲ್ಲದೆ ಯಾರ್ ಬೇಕಾದ್ರೂ ಆ ಸ್ಕೂಲಿಗೆ ಸೇರ್ಕೊಳ್ಬಹುದು ಜೀವನದ ಬಗ್ಗೆ ಕಲಿಯೋದಕ್ಕೆ. ಅದ್ರಲ್ಲೂ ಕೂಡ ಈ ರಿಮೋಟ್ ವಿಲೇಜ್ ಹಳ್ಳಿಗಳಲ್ಲಿ ಜೀವನದ ಬಗ್ಗೆ ನಾಲೆಡ್ಜ್ ಇರಲ್ಲ ಅಂತವ್ರನ್ನ ಸೆಲೆಕ್ಟ್ ಮಾಡಿ ಒಂದು 100 ಜನರಿಗೆ ಪ್ರತಿ ವರ್ಷ ಎಜುಕೇಶನ್ ಕೊಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಒಂದು ಫೌಂಡರ್ ಯಾರಿರ್ತಾರೆ, ಆ ಎಜುಕೇಶನ್ ಸಿಸ್ಟಮ್ ಫೌಂಡರ್ ಯಾರಿರ್ತಾರೆ, ಅವ್ರಿಗೆ ಒಬ್ರು ಫ್ರೆಂಡ್ ಇರ್ತಾರೆ. ಅವ್ರ ಫ್ರೆಂಡ್ ಮಗ ಈ ಎಜುಕೇಶನ್ ಸಿಸ್ಟಮ್ ನಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ಅವ್ರ ಫ್ರೆಂಡಿಗೆ ತುಂಬಾ ಆಸೆ ಇರುತ್ತೆ. ಹಂಗಾಗಿ ತನ್ನ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿ, ದಯವಿಟ್ಟು ನಿಮ್ಮ ಎಜುಕೇಶನ್ ಸಿಸ್ಟಮ್ ನನ್ನ ಮಗನ್ ಸೇರಿಸ್ಕೊಳ್ಳಿ. ಈಗ ರೀಸೆಂಟ್ ಆಗಿ PhD ಮುಗಿಸ್ಕೊಂಡ್ ಬಂದಿದ್ದಾರೆ, ಬಟ್ ಓನ್ಲಿ ಬುಕ್ಕಿನ ಹುಳ ಆಗಿದ್ದಾನೆ ಅಷ್ಟೇ. ಅವನು ಜೀವನದ ಬಗ್ಗೆ ಅವನ ಅಷ್ಟು ಕ್ಲಾರಿಟಿ ಇಲ್ಲ, ದಯವಿಟ್ಟು ಸೇರಿಸ್ಕೊಳ್ಳಿ ಅಂತ ಹೇಳಿ ಅವನು ಕೂಡ ಶಾಲೆಗೆ ಸೇರಿಸ್ತಾರೆ. ಸೇರಿಸಿದ ನಂತರ ಈ ವ್ಯವಸ್ಥೆಯಲ್ಲಿ ಇರುವಂತಹ ಕಲಿಕೆ ಏನಿರುತ್ತಲ್ಲ, ಆಲ್ರೆಡಿ ನನಗೆ ಗೊತ್ತು, ಎಲ್ಲ ನಾನು ಕಲ್ತಿದ್ದೀನಿ, ಮತ್ತೇನ್ ಕಲಿಯೋದು, ಆಲ್ರೆಡಿ PhD ಗ್ರಾಜುಯೇಟ್ ಅಂತೇಳಿ ಅಷ್ಟು ಈ ಎಜುಕೇಶನ್ ಸಿಸ್ಟಮ್ ವ್ಯಾಲ್ಯೂ ಕೊಡ್ತಿರಲ್ಲ, ಇನ್ನೊಬ್ರು ರೆಸ್ಪೆಕ್ಟ್ ಮಾಡ್ತಿರಲ್ಲ, ಕ್ಲಾಸಿಗೆ ಬರ್ತಾ ಇಲ್ಲ ರೆಗ್ಯುಲರ್ ಆಗಿ, ಈ ತರ ಎಲ್ಲ ಮಾಡ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಫಸ್ಟ್ ಇಯರ್ ಅಲ್ಲಿ ಆ ವ್ಯಕ್ತಿಗೆ ಸರ್ಟಿಫಿಕೇಟ್ ಅಲ್ಲಿ ಫೇಲ್ ಅಂತೇಳಿ ಮೆನ್ಷನ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಕೋಪಗೊಂಡಂತ ಈ PhD ಹೋಲ್ಡರ್ ಏನಿದ್ದಾರೆ ಅವ್ರು ಸೀದಾ ಆ ಎಜುಕೇಶನ್ ಸಿಸ್ಟಮ್ ನ ಫೌಂಡರ್ಗೆ ಹೋಗಿ, ಏನ್ ಸರ್ ನಿಮ್ಗೆ ಅಷ್ಟು ಗೊತ್ತಾಗಲ್ವ, ಆಲ್ರೆಡಿ PhD ಮುಗಿಸಿದ್ದೀನಿ, ಏನೋ ನಮ್ ತಂದೆ ಒತ್ತಾಯ ಮಾಡಿದ್ರು ಅಂತೇಳಿ ನಿಮ್ಮ ವ್ಯವಸ್ಥೆಗೆ ನಾನು ಜಾಯ್ನ್ ಆಗಿದ್ದೀನಿ, ಯಾಕೆ ನನ್ಗೆ ಫೇಲ್ ಮಾಡಿದ್ದೀರಾ? ನಿಮ್ ಸರ್ಟಿಫಿಕೇಟ್ ಇಂದ ಏನ್ ನಾನು ಭವಿಷ್ಯ ಕಂಡ್ಕೊಳ್ಳೋದೇನ್ ಬೇಕಾಗಿಲ್ಲ, ನಮ್ ತಂದೆ ಆಸೆಗೋಸ್ಕರ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ ಅಷ್ಟೇ, ಯಾಕೆ ಫೇಲ್ ಮಾಡಿದ್ರೆ ನನಗೆ ಪಾಸ್ ಮಾಡಿ ಅಂತ ಹೇಳಿ. ಅವಾಗ ಆ ಫೌಂಡರ್ ಏನ್ ಮಾಡ್ತಾರೆ, ಒಂದು ಕಪ್ನ ತಗೊಂಡು, ಆ ಖಾಲಿ ಕಪ್ ಇರತ್ತದು, ಈ ಕಾಫಿನ ಕೊಡ್ತಾರೆ ನಿಮ್ಗೆ ಗೊತ್ತಿರತ್ತೆ, ಕಾಫಿ ಟೀ, ಆ ತರದ ಒಂದು ಖಾಲಿ ಕಪ್ನ ಇಟ್ಟು ಅದಕ್ಕೆ ಒಂದು ವಾಟರ್ ಬಾಟಲ್ ನ ತಗೊಂಡು ಅದಕ್ಕೆ ನೀರನ್ನ ತುಂಬೋದಕ್ಕೆ ಹೇಳ್ತಾರೆ ಸ್ನೇಹಿತರೆ, ನೀರ್ ತುಂಬಿ ಇದಕ್ಕೆ ಅಂತ. ಅಷ್ಟೇನಾ ಅಂತ ಹೇಳ್ಬಿಟ್ಟು ಆ ನೀರನ್ನ ವಾಟರ್ ಬಾಟಲ್ ಇಂದ ಆ ಖಾಲಿ ಕಪ್ಪಿಗೆ ತುಂಬಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬ್ತಾ ತುಂಬ್ತಾ ಆ ಕಪ್ಪು ಫುಲ್ ತುಂಬುತ್ತೆ. ತುಂಬಿದ ನಂತರ ಸ್ಟಾಪ್ ಮಾಡ್ತಾರೆ ಆ PhD ಹೋಲ್ಡರ್. ಅವಾಗ ಹೇಳ್ತಾರೆ ಫೌಂಡರ್, ಇಲ್ಲ ಸ್ಟಾಪ್ ಮಾಡ್ಬಿಡಿ, ಕಂಟಿನ್ಯೂ ಮಾಡಿ. ಅವ್ನು ನಗ್ತಾರೆ, ಮನ್ಸಲ್ಲಿ ಅನ್ಕೊಳ್ತಾರೆ, ಮತ್ತೆ ತುಂಬೋದಕ್ಕೆ ಹೋದ್ರೆ ಚೆಲ್ಲೋಗುತ್ತೆ, ಆದ್ರೂ ತುಂಬೋದಕ್ಕೆ ಹೇಳ್ತಿದಾರಲ್ಲ, ಇರ್ಲಿ ಪರವಾಗಿಲ್ಲ ಅಂತೇಳಿ ತುಂಬೋದಕ್ಕೆ ಹೋಗ್ತಾರೆ. ಅದು ಆ ಕಪ್ಪಿಂದ ನೀರು ಹೊರಗಡೆ ಬಂದು ಟೇಬಲ್ ಮೇಲೆ ಚೆಲ್ಲುತ್ತೆ, ಟೇಬಲ್ ಇಂದ ನೆಲದ ಮೇಲೆ ಚೆಲ್ಲುತ್ತೆ, ಪೂರ್ತಿ ನೀರೆಲ್ಲ ಎಲ್ಲಾ ಕಡೆ ಚೆಲ್ಲುತ್ತೆ. ಆ ವಾಟರ್ ಬಾಟ್ಲ್ ಖಾಲಿ ಆಗತ್ತೆ. ಅವಾಗ ಯಾಕೆ ಹಿಂಗ್ ಮಾಡೋದಕ್ಕೆ ಹೇಳಿದ್ರಿ ಅಂತೇಳಿ ಆ PhD ಹೋಲ್ಡರ್ ಆ ಫೌಂಡರ್ನ ಕೇಳಿದಾಗ ಒಂದು ಅದ್ಭುತವಾದಂತ ಸ್ಟೇಟ್ಮೆಂಟ್ ಮಾಡ್ತಾರೆ. ಇದೊಂದು ಪಾಯಿಂಟಿಗೆನೆ ನಾನು ಈ ಸ್ಟೋರಿ ಹೇಳಿದ್ದು. ಎಲ್ಲಿವರೆಗೂ ನಿಮ್ ಮನಸ್ಸು ಈ ತುಂಬಿರೋ ಕಪ್ ತರ ಇರುತ್ತೋ
ಅಲ್ಲಿವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ಹೊಸ ವಿಚಾರಗಳು ನಿಮ್ ತಲೆಗೆ ಹೋಗಲ್ಲ. ನೀವ್ ಈ ವ್ಯವಸ್ಥೆಯಲ್ಲಿ ಪಾಸ್ ಆಗ್ಬೇಕು ಅಂತಂದ್ರೆ ನಾನೆಲ್ಲಾ ತಿಳ್ಕೊಂಡಿದೀನಿ, ನಂಗೆಲ್ಲಾ ಗೊತ್ತು ಅನ್ನೋದನ್ನ ಮರ್ತ್ಬಿಟ್ ಬನ್ನಿ. ನಂಗೇನು ಗೊತ್ತಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಬನ್ನಿ. ಅವಾಗ ಮಾತ್ರ ಈ ವ್ಯವಸ್ಥೆಯಲ್ಲಿ ನೀವು ಪಾಸ್ ಆಗೋದಕ್ ಸಾಧ್ಯ. ಇಲ್ಲ ಅಂತಂದ್ರೆ ಈ ವ್ಯವಸ್ಥೆ ನಿಮಗಲ್ಲ, ಇದು ನಿಮಗೆ ಸೂಟಬಲ್ ಅಲ್ಲ ಅಂತೇಳಿ. ಸೊ ಅಂದ್ರೆ ನಿಮ್ಮ ಮೈಂಡ್ ಅನ್ನ ಎಂಟಿ ಮಾಡ್ಕೊಂಡು ಯಾವಾಗ್ಲೂ ಇರಬೇಕು. ಎಂಟಿ ಯುವರ್ ಕಪ್ ಅಂತ ಹೇಳಿ ಸ್ಟೋರಿ. ನಿಮ್ ಕಪ್ಪನ್ನ ಯಾವಾಗ್ಲೂ ಎಂಟಿ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ. ನಂಗೆಲ್ಲಾ ಗೊತ್ತಿದೆ ಅನ್ನೋ ಆಟಿಟ್ಯೂಡ್ ಏನಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಬೆಳವಣಿಗೆ ಆಗೋದಕ್ಕೆ ನಮ್ಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಿ. ಯಾವಾಗ್ಲೂ ಕೂಡ ಇದೊಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಸ್ಟೋರಿನ ಎಂಟಿ ಯುವರ್ ಕಪ್ ಅಂತ ಹೇಳಿ ಸ್ಟೋರಿ ಹೆಸರು ಅಂತ ನೋಟ್ ಮಾಡ್ಕೊಳ್ಳಿ ನಿಮ್ ಡೈರಿಯಲ್ಲಿ. ಕ್ಲಿಯರ್? ಇನ್ನು 9ನೇದು ವಾಯ್ಸ್ ಮಾಡ್ಯುಲೇಷನ್. ಮಾತನಾಡುವಾಗ ಒಂದೇ ರೀತಿಯಲ್ಲಿ ಮಾತಾಡಬಾರ್ದು. ವಾಯ್ಸ್ ನಲ್ಲಿ ಏರಿಳಿತ ಇರಬೇಕು. ಯಾವುದೋ ಒಂದು ಇಂಪಾರ್ಟೆಂಟ್ ಹೇಳುವಾಗ ವಾಯ್ಸ್ ನ ರೈಸ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಎಮೋಷನಲಿ ಒಂದು ಪಾಯಿಂಟ್ ನ ಹೇಳುವಾಗ ವಾಯ್ಸ್ ನ ಲೋ ಮಾಡೋದಾಗಿರ್ಬೋದು. ಬೇಕಾದ್ರೆ ನೀವು ನಾನು ಮಾತನಾಡುವಾಗ ನನ್ನ ವಾಯ್ಸ್ ಏರಿಳಿತವನ್ನ ಗಮನಿಸ್ತಾ ಇರಿ ಸ್ನೇಹಿತರೆ. ವಾಯ್ಸ್ ಮಾಡ್ಯುಲೇಷನ್, ನನ್ನ ವಾಯ್ಸ್ ನಲ್ಲಿ ಏರಿಳಿತವನ್ನ ಗಮನಿಸ್ತಾ ಇರಿ ಕ್ಲಾಸ್ ಕೇಳುವಾಗ. ಯಾವುದಕ್ಕೆ ನಾನು ವಾಯ್ಸ್ ನ ರೈಸ್ ಮಾಡ್ತೀನಿ, ಯಾವುದಕ್ಕೆ ವಾಯ್ಸ್ ನ ಲೋ ಮಾಡ್ತೀನಿ, ಇದನ್ನ ನೀವು ಅಬ್ಸರ್ವೇಷನ್ ಮಾಡೋದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ನೀವು ಕೂಡ ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರ. ಕ್ಲಾಸ್ ನ ಕೇಳುವಾಗ ಬರೀ ಅಲ್ಲಿರೋ ಕಂಟೆಂಟ್ ನ ತಿಳ್ಕೊಳ್ಳೋದಷ್ಟೇ ಅಲ್ಲದೆ, ನಾನು ಆ ಕಂಟೆಂಟ್ ನ ಹೆಂಗ್ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಕ್ಲಾಸ್ ಏನಿದೆ ಸ್ನೇಹಿತರೆ, ಈ ಒಂದು ಕ್ಲಾಸ್ ಓನ್ಲಿ ಜೀವನ ಶಿಕ್ಷಣವನ್ನ ಕಲಿಸೋದಕ್ಕಷ್ಟೇ ನಾವು ಮಾಡ್ತಾ ಇಲ್ಲ. ಅಷ್ಟೇ ಆಗಿದ್ರೆ ನಾವೊಂದು SHK ವೆಲ್ನೆಸ್ ಫೌಂಡೇಶನ್ ಮುಖಾಂತರ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಮಾಡ್ತಿರ್ಲಿಲ್ಲ. ಅಂಡ್ ಒಂದು ದೊಡ್ಡ ಪ್ರಾಜೆಕ್ಟ್ ನ ಇಟ್ಕೊಂಡಿದೀವಿ. 5 ಎಕರೆ ಜಾಗದಲ್ಲಿ ಒಂದು ಫೌಂಡೇಶನ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದೀವಿ ಸ್ನೇಹಿತರೆ. ಸಂಕಲ್ಪ ಮಾಡಿದೀವಿ. ಅಂಡ್ ಅದ್ರ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಸಿಕ್ಕಿದೆ. ಯಾರೆಲ್ಲ 6ನೇ ತಾರೀಕು ಜುಲೈ 6th ಜುಲೈ ಹುಬ್ಳಿಗೆ ಯಾರು ಬಂದಿದ್ರಲ್ಲ ಅವರೆಲ್ಲರಿಗೂ ಕೂಡ ಅಪ್ಡೇಟ್ ಸಿಕ್ಕಿದೆ, ಯಾವ ತರದೊಂದು ಪ್ರಾಜೆಕ್ಟ್ ಗೆ ನಾವು ಎಂಟರ್ ಆಗ್ತಾ ಇದೀವಿ ಅಂತ. ಸೊ 5 ಎಕರೆ ಜಾಗದಲ್ಲಿ ನಾವು SHK ವೆಲ್ನೆಸ್ ಫೌಂಡೇಶನ್ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನ ಶಿಕ್ಷಣವನ್ನು ಕಲಿಸ್ಬೇಕು. ಅವರ ಜೀವನದ ಎಲ್ಲಾ ರಂಗದಲ್ಲೂ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು. ಅದು ಕೂಡ ಆಫ್ಲೈನ್ ನಲ್ಲಿ ಮಾಡಿದಾಗ ಮಾತ್ರ ಅದಕ್ಕೆ ಎಫೆಕ್ಟಿವ್ ಜಾಸ್ತಿ ಅನ್ನೋ ಒಂದು ಕಾರಣಕ್ಕೆ. ಆನ್ಲೈನ್ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಅವ್ರವ್ರ ಜಾಗದಲ್ಲಿ ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಕೇಳಿರ್ತಾರೆ. ಅದೇ ಒಂದು ಲೈವ್ ನಲ್ಲಿ ಆಫ್ಲೈನ್ ಅಲ್ಲಿ ಕಲ್ತಾಗ ಅದ್ರ ಲೆವೆಲ್ಲೇ ಬೇರೆ ಇರುತ್ತೆ ಅನ್ನೋ ಕಾರಣಕ್ಕೆ ಆ ತರ ಸೆಂಟರ್ ನ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿದೀವಿ ಥ್ರೂ SHK ವೆಲ್ನೆಸ್ ಫೌಂಡೇಶನ್. ಸೊ ಅಷ್ಟು ದೊಡ್ಡ ಸೆಂಟರ್ಸ್ ಗಳನ್ನ ಆಲ್ ಓವರ್ ಇಂಡಿಯಾ ನಾವು ಮಾಡಿದಾಗ ಈ ಲೈಫ್ ಎಜುಕೇಶನ್ ಕೊಡೋದಕ್ಕೆ ನನ್ನ ಕೈಯಿಂದ ಅಥವಾ ಕುಲಕರ್ಣಿ ಸರ್ ಕಡೆಯಿಂದ ಅಷ್ಟೇ ಆಗಲ್ಲ ಸ್ನೇಹಿತರೆ. ನಮ್ಗೆ ಜೀವನದ ಬಗ್ಗೆ ಜೀವನ ಶಿಕ್ಷಣವನ್ನ ಕೊಡೋರ್ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡ್ಬೇಕಾಗಿದೆ. ಆ ಒಂದು ಕಾರಣಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಕಮ್ಯುನಿಟಿಯಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವ್ರಗಳನ್ನೇ ನಾಳೆ ದಿನ ಒಂದು ಲೈಫ್ ಕೋಚ್ಗಳನ್ನಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದೀವಿ. ಅದಕ್ಕೆ ಬೇಕಾಗಿರೋ ಎಲ್ಲಾ ರೀತಿಯ ಶಿಕ್ಷಣವನ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಆಲ್ರೆಡಿ ಇವತ್ತು ಸುಮಾರು ಜನ ಈ ಒಂದು ಕಮ್ಯುನಿಟಿಗೆ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಂತೇಳಿ ನಿಮ್ಗೆ ಓಪನ್ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಕ್ಲಾಸ್ ಯಾರೆಲ್ಲ ಕೇಳ್ತಿದ್ರಲ್ಲ ಎಲ್ಲರೂ ಕೂಡ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ. ತುಂಬಾ ಸಿಂಪಲ್ ಇದೆ ಪ್ರೊಸೀಜರ್. ಆ ಪ್ರೊಸೀಜರ್ ಏನು ಅಂತೇಳಿ ನಾನೇನ್ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿದ್ದೀನಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ನಾವು ಮಾಡ್ತೀವಿ. ನಿಮ್ಮನ್ನ ನಾವ್ ಹೇಗೆ ಜೀವನದ ಬಗ್ಗೆ ಮಾತಾಡ್ತಾ ಇದೀವಿ ಆ ತರ ಎಕ್ಸಲೆಂಟ್ ಆಗಿ ಮಾತಾಡೋ ತರ ನಿಮ್ಮನ್ನ ತಯಾರಿ ಮಾಡ್ಬೇಕು. ಇದ್ರ ಮುಖಾಂತರ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಭಾರತೀಯರಿಗೆ ಜೀವನ ಶಿಕ್ಷಣ ತಲುಪಬೇಕು. ಯಾವಾಗ ಅವರಿಗೆ ಒಂದು ಜೀವನ ಶಿಕ್ಷಣ ಸಿಗುತ್ತೆ, ಅವರ ಜೀವನದ ಎಲ್ಲಾ ರಂಗದಲ್ಲೂ ಅವ್ರು ನಂಬರ್ 1 ಆಗ್ತಾರೆ. ಯಾವಾಗ ಪ್ರತಿಯೊಬ್ಬ ಭಾರತೀಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ, ಸಾಂಸ್ಕೃತಿಕವಾಗಿ ಹೀಗೆ 8 ರೀತಿಯ ರಂಗಗಳಿದಾವೆ, ಆ ಎಲ್ಲಾ ರಂಗದಲ್ಲೂ ತಮ್ಮನ್ನು ತಾವು ನಂಬರ್ 1 ಮಾಡ್ಕೊಂಡಿದ್ದಾಯ್ತು ಅಂದ್ರೆ ಭಾರತ ನಂಬರ್ 1 ಆಗುತ್ತೆ ಸ್ನೇಹಿತರೆ. ಆಗಸ್ಟ್ 15, 2050 ನಾವೇನಾದ್ರು ನೋಡ್ತೀವಿ ಅಂದ್ರೆ ಭಾರತವನ್ನು ನಂಬರ್ 1 ಮಾಡ್ಬೇಕು, ವಿಶ್ವಗುರು ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶದಿಂದ ಈ ಒಂದು ಕ್ಲಾಸ್ ನಾವು ಮಾಡ್ತಿರುವಂತದ್ದು. ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಇದಕ್ಕೆ ನೀವು ಕೈ ಜೋಡಿಸಿ, ಈ ದೊಡ್ಡ ಅಭಿಯಾನಕ್ಕೆ ಕೈ ಜೋಡಿಸಿ ಅನ್ನೋದನ್ನ ನಾವ್ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತಾ ಇದೀವಿ. ಅದಕ್ಕೇನೆ ನಾನು ಹೇಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇನ್ನು 10ನೇದು ಸ್ನೇಹಿತರೆ, ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು. ನೀವು ಯಾರ ಜೊತೆನಾದ್ರೂ ಮಾತಾಡಿ, ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಏನಿರುತ್ತೆ ಆಪೋಸಿಟ್ ವ್ಯಕ್ತಿಗೆ
ಒಂದು ಧೈರ್ಯ ಬರುತ್ತೆ, ನಂಬಿಕೆ ಬರುತ್ತೆ, ಇವರು ನಿಜವಾದನ್ನೇ ಹೇಳ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ನ ತಗೋಬೇಕು. ತುಂಬಾ ಜನ ಮಾತನಾಡುವಾಗ ಏಕವಚನದಲ್ಲಿ ಮಾತಾಡ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾರೆ. ಅವಾಗ ಏನಾಗತ್ತೆ, ಆಪೋಸಿಟ್ ವ್ಯಕ್ತಿಗೆ ಯಾವಾಗ ನಾವು ರೆಸ್ಪೆಕ್ಟ್ ಕೊಡಲ್ವೋ ಅವಾಗ ಆ ವ್ಯಕ್ತಿ ನಾವು ಮಾತಾಡುವಂತ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ. ಹಂಗಾಗಿ ಅವರಿಗೆ ಬಹುವಚನದಲ್ಲಿ ಮಾತಾಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ನಿಮ್ಗೂ ಕೂಡ ವಾಪಸ್ ರೆಸ್ಪೆಕ್ಟ್ ಸಿಗುತ್ತೆ ಅಂಡ್ ನೀವು ಹೇಳುವಂತ ಪ್ರತಿಯೊಂದು ಮಾತನ್ನು ಕೂಡ ಕೇಳಿಸ್ಕೊಳ್ತಾರೆ. ಅಂಡ್ ಅವ್ರು ಮಾತನಾಡುವಾಗ, ಆಪೋಸಿಟ್ ವ್ಯಕ್ತಿ ನಮ್ಗೆ ಮಾತನಾಡುವಾಗ ನೀವು ರೆಸ್ಪಾನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಬೇಕು. ಅವ್ರು ಮಾತಾಡ್ತಾ ಇದಾರೆ ಅಂದ್ರೆ ಹೌದು, ಎಸ್, ಅಂತ ಹೇಳಿ ನೀವು ರಿಪ್ಲೈ ಮಾಡ್ತಾ ಇದ್ದಾಗ ಅವ್ರು ತುಂಬಾ ಖುಷಿಯಿಂದ ಅವರು ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಮಧ್ಯೆ ಮಧ್ಯೆ ನೀವು ಬಾಯಿ ಹಾಕ್ಬೇಡಿ. ಅವ್ರೇನೋ ಮಾತಾಡ್ತಿರ್ತಾರೆ, ಸಡನ್ ಸ್ಟಾಪ್ ಮಾಡಿ ನೀವೇನೋ ಮಾತಾಡುವಂಥದ್ದು, ಈ ತರ ಯಾವ್ದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರು ಏನೋ ಒಂದು ಹೇಳಿದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡಬೇಕು ಅಂತಂದ್ರೆ, ಪ್ರಶಂಸಿಸ್ಬೇಕು ಅಂತಂದ್ರೆ ಅಪ್ರಿಶಿಯೇಟ್ ಮಾಡಿ. ಯಾವಾಗ ಒಂದು ಒಳ್ಳೆ ವಿಚಾರವನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವಿ, ಅವ್ರಿಗೆ ತುಂಬಾ ಖುಷಿ ಆಗತ್ತೆ ನಮ್ ಜೊತೆ ಇನ್ನೂ ಮಾತನಾಡೋದಕ್ಕೆ. ಉದಾಹರಣೆಗೆ, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದಾರೆ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅವ್ರದ್ದು ಡ್ರೆಸ್ ಕೋಡ್ ಚೆನ್ನಾಗಿದೆ ಅಂದ್ರೆ ನಿಮ್ ಡ್ರೆಸ್ ಕೋಡ್ ಚೆನ್ನಾಗಿದೆ. ಅವ್ರ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂದ್ರೆ ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಈ ತರ ಅಪ್ರಿಶಿಯೇಟ್ ಮಾಡೋದ್ರಿಂದ ಅವರು ತುಂಬಾನೇ ಖುಷಿ ಪಡ್ತಾರೆ ನಿಮ್ ಜೊತೆ ಮಾತಾಡೋದಕ್ಕೆ. ಯಾವಾಗ್ಲೂ ಒಂದು ನಗು ಮುಖ ಇರ್ಲಿ ಮಾತನಾಡುವಾಗ, ಒಂದು ಸ್ಮೈಲಿಂಗ್ ಫೇಸ್ ಇರ್ಲಿ. ನಗ್ತಾ ನಗ್ತಾ ಮಾತಾಡಿದ್ರೆ ನಮ್ ಜೊತೆ ತುಂಬಾ ಸಮಯ ಅವ್ರು ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಕೆಲವರು ಗಂಟ್ ಹಾಕೊಂಡ್ ಮಾತಾಡ್ತಿರ್ತಾರೆ ಮುಖವನ್ನ. ಆ ತರ ಮಾತಾಡಿದಾಗ ಯಾರಿಗೂ ಇಷ್ಟ ಆಗಲ್ಲ ಆ ವ್ಯಕ್ತಿ ಜೊತೆ ಮಾತಾಡ್ಬೇಕು ಅಂತೇಳಿ. ಎಸಾನು ಈಗ ನೀವು ರಿಪ್ಲೈ ಮಾಡಿ ಚಾಟ್ ಬಾಕ್ಸ್ ನಲ್ಲಿ, ನಿಮಗೆ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿ ಮುಖದಲ್ಲಿ ನಗುನೇ ಇಲ್ಲ, ಮುಖ ಗಂಟ್ ಹಾಕೊಂಡ್ ಮಾತಾಡ್ತಾ ಇದಾರೆ. ಆ ತರದ ವ್ಯಕ್ತಿ ಜೊತೆ ನಿಮಗ್ ಮಾತನಾಡೋದಕ್ಕೆ ಇಷ್ಟ ಆಗತ್ತಾ? ಇಷ್ಟ ಆಗತ್ತೆ ಅಂತಂದ್ರೆ ಇಷ್ಟ ಆಗತ್ತೆ ಅಂತ ಮೆಸೇಜ್ ಮಾಡಿ, ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಗಲ್ಲ ಅಂತ ಮೆಸೇಜ್ ಮಾಡಿ ಸ್ನೇಹಿತರೆ. ನೋಡೋಣ ಯಾರ್ಯಾರಿಗೆ ಇಷ್ಟ ಆಗತ್ತೆ, ಯಾರ್ಯಾರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ರಿಪ್ಲೈ ಅಲ್ಲೇ ಗೊತ್ತಾಗತ್ತೆ. 100% ನಿಮ್ ರಿಪ್ಲೈ ಅಲ್ಲಿ ಏನಿರುತ್ತೆ ಅನ್ನೋದನ್ನ ನಂಗೆ ಗ್ಯಾರಂಟಿ ಕೊಡೋದಾದ್ರೆ, ಎಲ್ರು ಕೂಡ ಇಷ್ಟ ಆಗಲ್ಲ ಅಂತಾನೆ ರಿಪ್ಲೈ ಮಾಡುವಂತದ್ದು. ಎಸ್ ಆರ್ ನೋ? ಆಮ್ ಐ ರೈಟ್? ಯಾಕೆ ಇಷ್ಟ ಆಗಲ್ಲ? ಅವರು ಆ ಒಂದು ಎಕ್ಸ್‌ಪ್ರೆಷನ್ ಕೊಡ್ಲಿಲ್ಲ ಅಂತ ಅಂದ್ರೆ, ಒಂದು ಸ್ಮೈಲಿಂಗ್ ಫೇಸ್ ಇರ್ಲಿಲ್ಲ ಅಂತಂದ್ರೆ, ಏನೋ ಒಂಥರ ಆಗತ್ತೆ ನಮ್ಗೆ ಅವ್ರ ಜೊತೆ ಮಾತನಾಡೋದಕ್ಕೆ. ಎಸ್ ಆರ್ ನೋ? ಹಾಗಾಗಿ ಹೇಗೆ ಬೇರೆಯವರು ಮುಖ ಗಂಟಾಕೊಂಡ್ ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ವೋ, ಅದೇ ತರ ನೀವು ಮುಖ ಗಂಟಾಕೊಂಡ್ ಮಾತಾಡಿದ್ರುನು ಬೇರೆಯವ್ರಿಗೆ ಇಷ್ಟ ಆಗಲ್ಲ. ಜೀವನದಲ್ಲಿ ನಾವ್ ಹೆಂಗಿರ್ಬೇಕು, ಯಾವ ತರ ಆಗ್ಬೇಕು ಅನ್ನೋದನ್ನ ಕಲಿಯೋದಕ್ಕೆ ಒಂದು ಬೆಸ್ಟ್ ಐಡಿಯಾ ಏನ್ ಗೊತ್ತಾ? ಬೇರೆಯವರಲ್ಲಿ ನಿಮಗ್ ಏನೇನ್ ಇಷ್ಟ ಆಗಲ್ವೋ ಅದೇ ತರ ಅವುಗಳನ್ನ ನೀವು ಫಾಲೋ ಮಾಡಿದ್ರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ಬೇರೆಯವರಲ್ಲಿ ನೀವೇನ್ ಇಷ್ಟ ಪಡಲ್ವೋ ಅದನ್ನ ನೀವು ಮಾಡದೇ ಇರೋ ತರ ನೋಡ್ಕೊಂಡ್ಬಿಟ್ರೆ ಸಾಕು, ಒಂದು ಎಕ್ಸಲೆಂಟ್ ವ್ಯಕ್ತಿ ನೀವು ಆಗೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ಎಸ್ ಆರ್ ನೋ? ಸೊ ಇಷ್ಟ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿಂದ ಒಂದು ದೊಡ್ಡ ರೆವಲ್ಯೂಷನ್ ನಾವು ಕಾಲಿಟ್ಟಿದೀವಿ ಸ್ನೇಹಿತರೆ. ಒಂದು ದೊಡ್ಡ ಕಮ್ಯುನಿಟಿಯನ್ನ ನಾವು ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ಕಮ್ಯುನಿಟಿಯ ಹೆಸರೇ ಭಾರತವನ್ನ ನಂಬರ್ 1 ಮಾಡುವಂತ ಒಂದು ಕಮ್ಯುನಿಟಿ. ಒಂದು ಯಂಗ್ ಇಂಡಿಯಾನ, ಒಂದು ಯೂತ್ ಇಂಡಿಯಾವನ್ನ ನಾವು ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಪ್ರತಿಯೊಂದು ಮನೆಗೆ ಜೀವನ ಶಿಕ್ಷಣವನ್ನ ತಲುಪಿಸ್ಬೇಕು ಅಂತ ಅನ್ಕೊಂಡಿದೀವಿ. ಆ ತಲುಪಿಸೋದಕ್ಕೆ ಇವತ್ತು ವಾಲಂಟಿಯರ್ ಆಗಿ ಆ ಕಮ್ಯುನಿಟಿಯಲ್ಲಿ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳಿ ನಾವು ಬಯಸ್ತಾ ಇದೀವಿ. ಅದಕ್ಕೆ ಜಾಯ್ನ್ ಆಗೋದಕ್ಕೆ ನಾನು ಕೆಳಗಡೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಅಂಡ್ ಆ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿರುವಂತವರಿಗೆ ಈ ಒಂದು ಲೈಫ್ ಎಜುಕೇಶನ್ ಏನಿದೆ, ಇವತ್ತಿನ ಕ್ಲಾಸ್ ನೋಟ್ಸ್ ಏನಿದೆ, ಆ ನೋಟ್ಸ್ ಅನ್ನ ನಾವು ಉಚಿತವಾಗಿ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.